ಹಾಯ್ ಸ್ನೇಹಿತರೆ, ಎಫಿಷಿಯಂಟ್ ವೇ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಅದ್ಭುತವಾದ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಒಂದು ಊರಲ್ಲಿ ಒಂದು ಗುಡಿಸಲು ಇರುತ್ತದೆ. ಆ ಗುಡಿಸಲಿನಲ್ಲಿ ಒಬ್ಬ ಗುರು, 3 ಜನ ಶಿಷ್ಯಂದಿರು ಇರುತ್ತಾರೆ. ಒಂದು ದಿನ ಶಿಷ್ಯಂದಿರು ಗುರುಗಳು ಕೇಳುತ್ತಾರೆ, ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಹೇಗೆ? 3 ವರ್ಷಗಳ ನಂತರ ಶಿಷ್ಯಂದಿರು ಬಹಳಷ್ಟು ಕೋಪ ಮಾಡಿಕೊಂಡು ಗುರುಗಳ ಹತ್ತಿರ ಹೋಗಿ, ಗುರುಗಳೇ, ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ನೀಡಬೇಕು. ಯಾವ ರೀತಿ ಪರಿಹಾರ ಎಂಬ ಉತ್ತರ ನೀಡಬೇಕು, ಯಾವ ರೀತಿ ಪರಿಹಾರ ನೀಡಬೇಕೆಂದು ಹೇಳಿ. ಆಗ ಗುರುಗಳು, ಹಾಗಿದ್ದರೆ ಒಂದು ಕೆಲಸ ಮಾಡಿ, ಅಲ್ಲೊಂದು ಬಿಂದಿಗೆ ಇದೆ, ಆ ಬಿಂದಿಗೆಯನ್ನು ತೆಗೆದುಕೊಂಡು ಅಲ್ಲೊಂದು ನದಿ ಇದೆ, ಅಲ್ಲಿಂದ ನೀರು ತುಂಬಿಕೊಂಡು ಬನ್ನಿ. ಆದರೆ ಅದಕ್ಕೆ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನೆಂದರೆ, ನದಿ ನೀರು ಹರಿತಾ ಇದೆಯಲ್ಲ, ಹರಿಯುವ ನದಿ ನೀರು ನಿಂತ ಮೇಲೆ ನೀವು ಬಿಂದಿಗೆಯಲ್ಲಿ ನೀರು ತೆಗೆದುಕೊಂಡು ಬರಬೇಕು. ಆವಾಗ 3 ಜನ ಶಿಷ್ಯಂದಿರು ಓಡಿ ಓಡಿ ನದಿ ಬಳಿಗೆ ಹೋಗುತ್ತಾರೆ. ಆದರೆ ಬೆಳಗ್ಗೆಯಿಂದ ಸಂಜೆವರೆಗೆ ನಿಂತರೂ ನದಿ ಹರಿಯೋದು ನಿಲ್ಲಲ್ಲ. ಮತ್ತೆ ಶಿಷ್ಯಂದಿರುಗಳು ಖಾಲಿ ಬಿಂದಿಗೆಯನ್ನು ತೆಗೆದುಕೊಂಡು ಗುರುಗಳ ಹತ್ತಿರ ಬರುತ್ತಾರೆ. ಗುರುಗಳು, ಏನ್ರಪ್ಪ ನೀರು ತಂದ್ರ? ಆವಾಗ ಶಿಷ್ಯಂದಿರು, ಇಲ್ಲ ಸ್ವಾಮೀಜಿ, ಹಾಗಿದ್ದರೆ ನಾಳೆ ಪ್ರಯತ್ನ ಮಾಡಿ ಎಂದು ಹೇಳುತ್ತಾರೆ. ಮತ್ತೆ ಬೆಳಗ್ಗೆ ಹೋಗುತ್ತಾರೆ. ಬೆಳಗ್ಗೆ ಹೋಗಿ ನೋಡಿದಾಗ ನದಿ ನೀರು ಹರಿತಾನೇ ಇರುತ್ತದೆ. ಬೆಳಗ್ಗೆಯಿಂದ ಮಧ್ಯಾಹ್ನದಿಂದ ಸಂಜೆವರೆಗೂ ಕುಳಿತರು. ಆದರೂ ಕೂಡ ಆ ದಿನಾನು ಬಿಂದಿಗೆಯನ್ನು ಖಾಲಿ ತೆಗೆದುಕೊಂಡು ಹೋಗುತ್ತಾರೆ. ಮತ್ತೆ ಗುರುಗಳು ಹೇಳುತ್ತಾರೆ, ಮತ್ತೆ ಪ್ರಯತ್ನ ಮಾಡು, ಮರುಳಿ ಯತ್ನವನ್ನು ಮಾಡು. ಇದು ಗುರುಗಳು 3ನೇ ದಿನ ಕೂಡ ಸ್ವಾಮೀಜಿಗಳು ನದಿಗೆ ಕಳುಹಿಸುತ್ತಾರೆ. ಕಂಡೀಷನ್ ಏನೆಂದರೆ, ಹರಿಯುವಂತಹ ನದಿ ಇದೆಯಲ್ಲ, ಅದು ನಿಂತ ಮೇಲೇ ನೀವು ನೀರು ಬಿಂದಿಗೆಯಲ್ಲಿ ತೆಗೆದುಕೊಂಡು ಬರಬೇಕು. ಆವಾಗ 3ನೇ ದಿನವೂ ಖಾಲಿ ಬಿಂದಿಗೆ ಬಂದಾಗ ಶಿಷ್ಯಂದಿರಿಗೆ ಏನೋ ಅರ್ಥವಾಗುತ್ತದೆ. ಇದರಲ್ಲೊಂದು ಏನೋ ಮೆಸೇಜ್ ಇದೆ. ಆಗ ಶಿಷ್ಯಂದಿರು ಗುರುಗಳ ಪಾದ ಹಿಡಿದು ಕೇಳುತ್ತಾರೆ, ಸ್ವಾಮೀಜಿ, ನಮ್ಮ ಕಡೆ ಏನೋ ತಪ್ಪಾಗಿದೆ, ಹೇಳಿ ಹೇಳಿ ಏನು? ಆವಾಗ ಸ್ವಾಮೀಜಿ ಹೇಳುತ್ತಾರೆ, ಸಮಸ್ಯೆಗಳು ಜೀವನದಲ್ಲಿ ಬಂದೇ ಬರುತ್ತೆ. ಸಮಸ್ಯೆಗಳ ನಡುವೆನೇ ಜೀವನ ಬದುಕಬೇಕು. ಸಮಸ್ಯೆಗಳು ಜೊತೆನೇ ಏನು ಬದುಕುತ್ತೀವಲ್ಲ, ಅದೇ ಜೀವನದ ನಿಜವಾದ ಕಲೆ, ಬದುಕುವ ಕಲೆ. ಹಾಗಾಗಿ ಸಮಸ್ಯೆಗಳನ್ನು ಎದುರಿಸಿಕೊಂಡು ಬದುಕ್ತೀವಿ ಅಲ್ಲ, ಅದೇ ಜೀವನದ ನಿಜವಾದ ಬದುಕು. ಇದಕ್ಕಾಗಿ ಮೋಟಿವೇಶ್ನಲ್ ಬೇಕಾಗಿರುವಂಥದ್ದು. ಅದಕ್ಕಾಗಿ ಇಲ್ಲಿ ಪ್ರಮುಖವಾದ ಸಂದೇಶವೇನೆಂದರೆ, ಸಮಸ್ಯೆಗಳು ನಿಂತ ಮೇಲೆ ನೀವು ಬದುಕಕ್ಕಾಗಲ್ಲ. ಸಮಸ್ಯೆಗಳ ಜೊತೆಗೆ ನೀವು ಬದುಕಬೇಕಾಗಿರುವುದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಸ್ವಾಮೀಜಿಯವರ ಹೇಳಿದ ವಿಶೇಷ ಏನೆಂದರೆ, ಸಮಸ್ಯೆಗಳು ಇರ್ತದೆ, ಸಮಸ್ಯೆಗಳು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ನಾವು ಗೆಲುವು ಸಾಧಿಸಬೇಕು, ಅದರಲ್ಲೇ ನಾವು ಪರಿಶ್ರಮ ಪಡಬೇಕು, ಅದರಲ್ಲೇ ನಾವು ಸಾಧನೆ ಮಾಡಬೇಕು. ಮೌಂಟ್ ಎವರೆಸ್ಟ್ ಎಂಬ ಶಿಖರವನ್ನು ಏರಬೇಕೆಂದರೆ ನಮಗೆ ಸಾಧನೆಗೆ ವಿಶೇಷವಾಗಿ ಇರಬೇಕಾದದ್ದೇನೆಂದರೆ ಸಹನೆ, ಶಾಂತಿ, ಸ್ಮರಣೆ ಮತ್ತು ಮಾಡ್ತಿರೋ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಭಕ್ತಿ. ಇದನ್ನೆಲ್ಲವನ್ನು ಮಾಡಿದರೆ ಗೆಲುವು ಗ್ಯಾರಂಟಿ ಎಂದು ಹೇಳ್ತಾ ಮತ್ತೊಂದು ಅದ್ಭುತವಾದ ಮಾತುಗಳೊಂದಿಗೆ ಭೇಟಿಯಾಗೋಣ. ನಮಸ್ತೆ.